ಸಂಘ ಪರಿವಾರದ ಬೂಟನ್ನು ನಗ್ತಾ ಇದ್ದೀರಿ. ಇವರೆಲ್ಲ ಕಾನೂನುಗಳು ಕೂಡ ರಾತ್ರಿ ತರುವಂಥದ್ದು. ಮೋದಿ ನಾಳೆ ಇಲ್ಲದೆ ಇದ್ರೂ ಕೂಡ ಈ ದೇಶ ಇರುತ್ತೆ. ಈ ಥರ ಕ್ರಿಮಿನಲ್ಸ್ಗಳದೆಲ್ಲ ರಾತ್ರಿನೇ ಕೆಲಸ ಜಾಸ್ತಿ. ರಾಜೀವ್ ಗಾಂಧಿ ಅವರು ಬಾಬರ್ ಮಸೀದಿ ಒಳಗೆ ಮೂರ್ತಿಯನ್ನು ತಗೊಂಡೋಗಿ ಇಟ್ಟಿದ್ರು. ಪ್ರಿಯಾಂಕಾ ಗಾಂಧಿ ಅವರು ಯಾವ ರೀತಿ ಗೈರು ಹಾಜರಾಗಿದ್ರು. ಬಾಬಾ ಬುಡನ್ಗಿರಿ ವಿಚಾರದಲ್ಲಿ ನಯನಾ ಮೋಟಮ್ನವರು ಅದೇ ಸ್ಟ್ಯಾಂಡನ್ನು ತಗೊಂಡಿದ್ರು. ಮುಸಲ್ಮಾನ್ ಸಮುದಾಯವನ್ನು ಮೂರ್ಖರನ್ನಾಗಿ ಮಾಡುವಂಥ ಕೆಲಸ ಖಂಡಿತವಾಗ್ಲೂ ನಿಲ್ಲಿಸಬೇಕು. ಸ್ನೇಹಿತರೆ, ಒಂದು ಸಂವಿಧಾನ ವಿರೋಧಿಯಾಗಿರುವಂತಹ, ಈ ದೇಶದ ಪ್ರಜಾಪ್ರಭುತ್ವದ ವಿರೋಧಿಯಾಗಿರುವಂತಹ, ಈ ದೇಶದ ಆಂತರಿಕ ಭದ್ರತಾ ವ್ಯವಸ್ಥೆಯ ಒಂದು ಭದ್ರ ಬುನಾದಿಯನ್ನೇ ಅಲ್ಲಾಡಿಸುವಂತಹ ಒಂದು ಕರಾಳ ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಎಲ್ಲರೂ ಮೋದಿ ಸರ್ಕಾರ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕೂಡ ಮೋದಿ ಸರ್ಕಾರ ಅಲ್ಲ ಅದು. ಮೋದಿಯ ಸರ್ಕಾರ, ಮೋದಿಯ ದೇಶ ಆ ಥರ ಅಲ್ಲ. ಜನರ ದೇಶ. ಜನರ ದೇಶದಲ್ಲಿ ಮೋದಿ ಪ್ರಧಾನಮಂತ್ರಿ ಇದ್ದಾರೆ. ಮೋದಿ ನಾಳೆ ಇಲ್ಲದೆ ಇದ್ರೂ ಕೂಡ ಈ ದೇಶ ಇರುತ್ತೆ. ಪ್ರಧಾನಮಂತ್ರಿ ಮುಂದಾಳತ್ವದಲ್ಲಿ ಆಡಳಿತ ಮಾಡತಕ್ಕಂಥ ಬಿಜೆಪಿ ಸರ್ಕಾರ ನಿನ್ನೆ ಒಂದು ಮಸೂದೆಯನ್ನು ಒಂದು ಕಾಯ್ದೆಯಾಗಿ ತಂದಿದೆ. ಇವರೆಲ್ಲ ಕಾನೂನುಗಳು ಕೂಡ ರಾತ್ರಿ ತರುವಂಥದ್ದು. ನೋಟ್ ಬ್ಯಾನ್ ಆಗಿರ್ಬೋದು, ಬೇರೆ ಬೇರೆ ಕೃಷಿ ಕಾಯ್ದೆಗಳ ಸಂಬಂಧಪಟ್ಟಿರುವಂಥ ಆಗಿರ್ಬೋದು, ಇವೆಲ್ಲವೂ ಕೂಡ ಇವರು ರಾತ್ರಿ 8 ಗಂಟೆ ಮೇಲೇ ಇವರಿಗೆ ಈ ಕಾಯ್ದೆಗಳನ್ನು ತರುವಂಥದ್ದು. ರಾತ್ರಿ ಕೆಲಸ ಮಾಡುವಂಥದ್ದು ಯಾರಪ್ಪ ಅಂತ ಹೇಳಿದರೆ ಕಳ್ಳರು, ಈ ಥರ ಕ್ರಿಮಿನಲ್ಸ್ಗಳದೆಲ್ಲ ರಾತ್ರಿನೇ ಕೆಲಸ ಜಾಸ್ತಿ. ಹಾಗಾಗಿ ಇಂಥ ಒಂದು ಕ್ರಿಮಿನಲ್ ಕಾನೂನನ್ನು ಜಾರಿಗೆ ತಂದಿದೆ. ಸಂಘ ಪರಿವಾರ, ಬಿಜೆಪಿ ಇವೆಲ್ಲವೂ ಕೂಡ ದಿನ ಬೆಳಗಾದರೆ ಮುಸಲ್ಮಾನರ ವಿರುದ್ಧ ಇದೆ. ಮುಸಲ್ಮಾನರ ವಿರುದ್ಧನೇ ಅವರು ಚುನಾವಣೆಯಲ್ಲಿ ಹೋಗಿ ಚುನಾವಣೆಯನ್ನು ಮುಸಲ್ಮಾನರ ವಿರೋಧಿಸಿನೇ ಅವ್ರು ಗೆದ್ದಿರುವಂಥದ್ದು. ಆದರೆ ನಾವು ನಿಮ್ಮ ಪರ ಅಂತ ಹೇಳಿದ್ರಲ್ಲ, ಅವರುಗಳ ಪಾತ್ರ ಏನಿತ್ತು? ರಾಹುಲ್ ಗಾಂಧಿ ಅವರು ನಿನ್ನೆ ಪಾರ್ಲಿಮೆಂಟಲ್ಲಿದ್ದರೂ ಕೂಡ ಒಂದೇ ಒಂದು ಮಾತಾಡಲ್ಲ. ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಪಾರ್ಲಿಮೆಂಟಿಗೆ ಹಾಜರೇ ಆಗಲ್ಲ. ಇದನ್ನು ಏನು ತೋರಿಸ್ತೆ ಅಂತ ಹೇಳಿದರೆ, ಈ ಹಿಂದೆ ಬಾಬರ್ ಮಸೀದಿ ನಮ್ಮ ಹತ್ರ ಕಿತ್ಕೊಂಡಂಥ ಸಂದರ್ಭದಲ್ಲೂ ಅದ್ರ ಬಗ್ಗೆ ಅವಲೋಕನವನ್ನು ಮಾಡಿದರೆ, ಈ ಹಿಂದೆ ರಾಜೀವ್ ಗಾಂಧಿಯವರು ಅಲ್ಲಿ ಏನು ಬಾಬರ್ ಮಸೀದಿ ಒಳಗೆ ಮೂರ್ತಿಯನ್ನು ತಗೊಂಡೋಗಿ ಇಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಆ ಮೂರ್ತಿನ ತೆಗೆದು ಆಚೆ ಬಿಸಾಕಿಸಿದ್ರೆ ಏನೂ ಸಮಸ್ಯೆ ಇರಲಿಲ್ಲ. ಆದರೆ ಬಾಬರ್ ಮಸೀದಿಯನ್ನು ಮತ್ತೆ ಬೀಗ ತೆಗೆದು ಅಲ್ಲಿಗೆ ಪೂಜೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥವರು. ನಂತರದಲ್ಲಿ PV ನರಸಿಂಹರಾವ್, ಈ ದೇಶದ ಪ್ರಧಾನಮಂತ್ರಿ, ಅವರು ಕೂಡ ಅರೆ ಸೇನಾ ಪಡೆಗಳನ್ನು ಬಾಬರ್ ಮಸೀದಿಯ ಮುಂದುಗಡೆ ಹಾಕಿ ಅಲ್ಲಿ ಯಾವುದೇ ರೀತಿಯ ಕರಸೇವಕರು ಅಂತ ಹೇಳ್ತಾರೆ, ಬಟ್ ಆ ಗೂಂಡಾಗಳಿಗೆ ಯಾವುದೇ ರೀತಿ ಅವ್ರನ್ನ ತಡೆಯುವಂಥ ಕೆಲಸಕ್ಕೆ ಈ ಅರೆ ಸೇನಾ ಪಡೆ ತಯಾರಾಗಲ್ಲ. ಅದೇ ರೀತಿ ಇವತ್ತು ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಿರುವಂಥ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾದಲ್ಲಿ ಹಿಂದೂ ಅರ್ಚಕರ ನೇಮಕ ಏನು ಬಿಜೆಪಿ ಸರ್ಕಾರ ಮಾಡಿತ್ತು, ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗೋ ರೀತಿಯಲ್ಲಿ ಮತ್ತು ಅದಕ್ಕೆ ಸಮರ್ಥನೆಯನ್ನು ಮಾಡಿಕೊಂಡು ಅಲ್ಲಿ ಹಿಂದೂ ಅರ್ಚಕರು ಇರಲಿ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದೆ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ. ಸ್ನೇಹಿತರೆ, ಈ ಕೋಮುವಾದಿ ಬಿಜೆಪಿನ ಸೋಲಿಸಬೇಕು ಅಂತೇಳಿ ಸಾಕಷ್ಟು ಪ್ರಗತಿಪರ ಸಂಘಟನೆಗಳು ತುದಿಗಾಲಲ್ಲಿ ನಿಂತು ಕೆಲಸ ಮಾಡೋದು. ಮುಸಲ್ಮಾನರಂತೂ ಮಸೀದಿಗಳಲ್ಲೂ ಕೂಡ 5 ಹೊತ್ತು ನಮಾಜಲ್ಲೂ ಕೂಡ ಈ ಕಾಂಗ್ರೆಸ್ ಪಕ್ಷದ ಪರ ಪ್ರಚಾರವನ್ನು ಮಾಡಿದ್ದಾರೆ. ಅದೇ ರೀತಿ ಏನು ಸದನ ಸಮಿತಿ ಸರ್ಕಾರ ಏನು ರಚನೆ ಮಾಡಿತ್ತು, ಅದರಲ್ಲಿ ಎರಡೂ ಸಮುದಾಯದವರ ಅಹವಾಲುಗಳನ್ನು ಕೇಳಬೇಕು ಅಂತೇಳಿ ಈ ಉಪಸಮಿತಿ ಕರೆದಾಗ ಅದರಲ್ಲಿ ಮೂಡಿಗೆರೆಯ ಶಾಸಕಿಯಾಗಿರುವಂಥ ನಯನಾ ಮೋಟಮ್ನವ್ರು ಬರ್ತಾರೆ. ಬಂದು ಒಂದು ಸ್ವಲ್ಪ ಹೊತ್ತು ಕೂತು ದತ್ತಪೀಠ ಅಂತ ಹೇಳ್ತಾರೆ, ಅಲ್ಲಿಗೆ ಎದ್ದು ಹೋಗ್ತಾರೆ. ಅಂದರೆ ಇವರ ತಾಯಿ ಕೂಡ ಈ ಹಿಂದೆ ಮೂಡಿಗೆರೆ ಕ್ಷೇತ್ರದಲ್ಲಿ ಗೆದ್ದಂಥವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಆಗಿರುವಂಥವರು. ಆ ಸಂದರ್ಭದಲ್ಲಿ ದತ್ತ ಜಯಂತಿಗೆ ಶುಭ ಕೋರಿ ಬ್ಯಾನರನ್ನು ಹಾಕ್ತಾರೆ. ಅದೇ ರೀತಿ ಈ ಒಂದು ಕೊನೆಯ ಹೋರಾಟ ಇದ್ದಿದ್ದು, ಬಾಬಾ ಬುಡನ್ಗಿರಿಯ ಪರವಾಗಿ ಹೋರಾಟವನ್ನು ಮಾಡೋಕ್ಕೆ ಕೊನೆಯ ಹೋರಾಟ ಇದ್ದಿದ್ದು. ಆ ಹೋರಾಟದಲ್ಲೂ ಕೂಡ ಅಲ್ಲಿ ಭಾಗಿಯಾಗಿ ಕೂರಕ್ಕಿವ್ರಿಗೆ ಟೈಮ್ ಇಲ್ಲ. ಮೂಡಿಗೆರೆ ಮುಸಲ್ಮಾನರು ನೀವು ಅರ್ಥ ಮಾಡ್ಕೋಬೇಕು. ಕೆಲವು ಕಾಂಗ್ರೆಸ್ ನಾಯಕರುಗಳ ಹಿಂದೆ ಮುಂದೆ ಸುತ್ತ ಅವರು ಚಪ್ಪಲಿ ಆ ಕಡೆ ಈ ಕಡೆ ಎತ್ತಿಡುವಂಥದ್ದು, ಅವರ ಹಿಂದೆ ಕೆಲಸ ಮಾಡುವಂಥ ಸಾಕಷ್ಟು ಮುಸಲ್ಮಾನ್ ನಾಯಕರುಗಳಿದ್ದೀರಿ. ನೀವು ಅರ್ಥ ಮಾಡ್ಕೋಬೇಕು. ನಯನಾ ಮೋಟಮ್ನವರು ಏನು 20,000 30,000 ಓಟಲ್ಲಿ ಗೆದ್ದಿಲ್ಲ.
1,500-2 ಸಾವಿರ ಓಟಲ್ಲಿ ಗೆದ್ದಿರ್ಬೋದು. ಆದರೆ ಖಂಡಿತವಾಗ್ಲೂ ಕೂಡ ನೀವು ಅರ್ಥ ಮಾಡ್ಕೋಬೇಕಾಗಿದೆ, ಮೂಡಿಗೆರೆ ಕ್ಷೇತ್ರದ ಮುಸಲ್ಮಾನರು ಇವತ್ತು ಕೂಡ ವಕ್ಫ್ ಬಿಲ್ಲು ಈ ರೀತಿ ಕಾಂಗ್ರೆಸ್ಸು ಕೂಡ ಜೊತೆಗಿದ್ದು ದ್ರೋಹ ಮಾಡಿರೋದ್ರಿಂದ ಅವರು ಏನು ವಿರೋಧ ಮಾಡೋದ್ರಿಂದ ಅಲ್ಲ, ಅವರ ವಿರುದ್ಧ ಓಟ್ ಹಾಕೋದ್ರಿಂದ ಏನು ಇದನ್ನು ನಿಲ್ಸೋಕ್ಕಾಗ್ತಿರ್ಲಿಲ್ಲ. ಆದರೆ ಮುಸಲ್ಮಾನರ ಪರವಾಗಿ ಮಾತನಾಡಬೇಕಾದಂಥ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಮಾಡಿರುವಂಥ ಕೆಲಸ, ಪ್ರಿಯಾಂಕಾ ಗಾಂಧಿ ಮಾಡಿರುವಂಥ ಕೆಲಸ, ಅದೇ ರೀತಿ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿನ ಅಧಿಕೃತವಾಗಿ ದತ್ತಪೀಠವನ್ನು ಮಾಡಿರುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲಬೇಕು. ಸ್ನೇಹಿತರೆ, ಈ ಹಿಂದೆನೂ ಕೂಡ ಕಾಂಗ್ರೆಸ್ ಸರ್ಕಾರನೇ DB ಚಂದ್ರೇಗೌಡರು, ಮೋಟಮ್ನವರು, ಬೇರೆ ಬೇರೆ ನಾಯಕರುಗಳು ಕೂಡ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾದಲ್ಲಿ ಇವರು ಕೂಡ ಪೂಜೆ ಮಾಡ್ತಾರೆ, ಹೋಮ ಹವನಗಳನ್ನು ಮಾಡ್ತಾರೆ, ಇವರು ಕೂಡ ಹಿಂದೂ ಅರ್ಚಕರನ್ನು ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಇವರು ಆ ಹಿಂದೆ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಆ ಸಮಿತಿ ಒಳಗಡೆ CT ರವಿ, ಸುನಿಲ್ ಕುಮಾರ್ ಇಂಥವ್ರನ್ನೆಲ್ಲ ಹಾಕಿದರು. ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಮತ್ತು ಅಲ್ಲಿ ಹಿಂದೂ ಅರ್ಚಕರ ನೇಮಕ ಆಗಬೇಕು ಅನ್ನೋದನ್ನು ಮೊದಲು ಮಾಡಿರುವಂಥದ್ದು ಇವರುಗಳೇ. ಏನು ನಾವು ಮುಸಲ್ಮಾನರ ಪರ, ದಲಿತರ ಪರ, ಅಲ್ಪಸಂಖ್ಯಾತರ ಪರ ಅಂತ ಹೇಳ್ತಾರಲ್ಲ, ಇಂಥವರಿಂದನೇ ಈ ಬಾಬಾ ಬುಡನ್ಗಿರಿ ಮತ್ತು ಬಾಬರ್ ಮಸ್ಜಿದ್ ಇವತ್ತು ನಮ್ಮ ಹತ್ರ ಕಿತ್ಕೊಂಡಿದ್ದು. ಅದೇ ರೀತಿ ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ಲು ಏನು ಇವತ್ತು ಕಾಯ್ದೆಯಾಗಿ ಬಂತು, ಇದರಲ್ಲೂ ಕೂಡ ಇವರೇ ಕಾರಣಕರ್ತರಿದ್ದಾರೆ. ಹಾಗಾಗಿ ಮುಸಲ್ಮಾನ್ ಸಮುದಾಯ ಖಂಡಿತವಾಗ್ಲೂ ಕೂಡ ಇವ್ರನ್ನ ನಂಬಿ ಕೂರಬಾರ್ದು. ಪ್ರಶ್ನೆ ಮಾಡದೇ ಇರುವಂಥ ಒಬ್ಬ ವ್ಯಕ್ತಿ ಇದ್ದು ಸತ್ತಂಗೆ, ಒಬ್ಬರನ್ನ ಉಸಿರು ನಿಂತರೆ ಮಾತ್ರ ಸತ್ತಂಗಲ್ಲ, ತನ್ನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಆಗ್ತಾ ಇದ್ರೂ ಕೂಡ ಮೌನವಾಗಿರುವುದು ಕೂಡ ಒಂದು ನೀವು ಬದುಕಿ ಸತ್ತಂಗೆ. ಇವತ್ತು ಇಡೀ ಮುಸ್ಲಿಂ ಸಮುದಾಯಕ್ಕೆ ಅವರ ಪ್ರಶ್ನೆ, ಅವರ ಸಮಸ್ಯೆಗಳನ್ನು ಕೇಳುವಂಥದ್ದು, ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ಲುವಂಥದ್ದು, ಅವ್ರದ್ದು ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಎದುರಿಸುವಂಥ ಕೆಲಸಕ್ಕೆ ಮುಸಲ್ಮಾನರು ಇವತ್ತು ನಾಯಕತ್ವದ ಕೊರತೆ ಇದೆ, ಭಯ ಇದೆ. ಕೆಲವರು ಸೆಕ್ಯುಲರಿಸಮ್ ಹೆಸರಲ್ಲಿ ಸಂಘ ಪರಿವಾರದ ಬೂಟನ್ನು ನಗ್ತಾ ಇದ್ದೀರಿ, ಭಯದಲ್ಲಿ ಮಾತಾಡ್ತಿಲ್ಲ, ಮೇಲ್ಗಡೆಗೆ ನೀವು ಸೆಕ್ಯುಲರಿಸಮ್ ಅಂತ ಹೇಳ್ತೀರಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಹತ್ರ ಸೆಕ್ಯುಲರಿಸಮ್ ಇರೋದಲ್ಲ, ನಿಮ್ಮ ಹತ್ರ ಭಯ ಇದೆ. ಕೆಲವರಿಗೆ ಅಧಿಕಾರದ ಭಯ ಇದೆ, ಕೆಲವರಿಗೆ BJPಯವರ ಭಯ ಇದೆ, ಸಂಘ ಪರಿವಾರದ ಭಯ ಇದೆ. ಹಾಗಾಗಿ ನಾಳೆ ನಿಮ್ಮ ಮನೆಗಳು ಕೂಡ ನುಗ್ತಾರೆ, ಆಗಲೂ ಕೂಡ ಇದೇ ರೀತಿ ಭಯ ಪಟ್ಕೊಂಡು ನಿಂತರೆ ಇಷ್ಟು ಮುಸಲ್ಮಾನರಿಗೆ ನಿರಂತರವಾಗಿ ದ್ರೋಹಗಳನ್ನು ಮಾಡಿದರೂ ಕೂಡ ನಮ್ಮ ಮಸೀದಿಗಳಿಗೆ, ನಮ್ಮ ಈದ್ಗಾಗಳಿಗೆ, ನಮ್ಮ ಹಬ್ಬಗಳಲ್ಲಿ ಕರ್ಕೊಬಂದು ಅವನ್ನ ಇಂದ್ರ ಚಂದ್ರ ಅಂತೇಳಿ ಹೊಗಳ್ತಾರೆ. ಇವರು ಮುಸಲ್ಮಾನರ ಪರ ಅಂತಾರೆ. ಮುಸಲ್ಮಾನರ ಪರ ಅಲ್ಲ, ನಿಮ್ಮ ಅನ್ನ, ನಿಮ್ಮ ಜೀವನ ಅವರ ಹಿಂದೆ ಮುಂದೆ ನಡೆಯೋದ್ರಿಂದ ನಡೆಯುತ್ತೆ. ಇಡೀ ಮುಸಲ್ಮಾನ್ ಸಮುದಾಯವನ್ನು ಮೂರ್ಖರನ್ನಾಗಿ ಮಾಡುವಂಥ ಕೆಲಸ ಖಂಡಿತವಾಗ್ಲೂ ನಿಲ್ಲಿಸಬೇಕು. ಅದೇ ರೀತಿ ಮೂಡಿಗೆರೆ ಕ್ಷೇತ್ರದ ಜನ ನಯನಾ ಮೋಟಮ್ನವ್ರ ಹತ್ರ ಕೇಳಬೇಕು, ನೀವು ಸದನ ಸಮಿತಿ ಏನು ಒಂದು ಬಾಬಾ ಬುಡನ್ಗಿರಿ ವಿಚಾರವಾಗಿ ನಿಮ್ಮನ್ನು ಕರೆದಿದ್ರಲ್ಲ, ನೀವು ಅಲ್ಲಿ ಏನು ಮಾತಾಡಿದಿರಿ? ಮೂಡಿಗೆರೆ ಶಾಸಕಿಯಾಗಿರುವಂಥ ನಯನಾ ಮೋಟಮ್ನವರು, ರಾಮಲಿಂಗಾರೆಡ್ಡಿ ಅವರು ಕೂಡ ಇರ್ತಾರೆ. ಎರಡೂ ಕಡೆ ಅಹವಾಲುಗಳನ್ನು ಕೇಳ್ತಾರೆ. ಕೇಳಿದ ನಂತರ ಆ ಕೇಳುವಂಥ ಸಂದರ್ಭದಲ್ಲಿ ನಯನಾ ಮೋಟಮ್ನವರು ಆ ಸದನ ಸಮಿತಿಯಲ್ಲಿ ಕೂರಕ್ಕೆ ರೆಡಿ ಇಲ್ಲ. ಒಂದು 10 ನಿಮಿಷ ಕೂತು ದತ್ತಪೀಠ ಅಂತೇಳಿ ಎದ್ದು ಹೋಗ್ತಾರೆ. ಯಾಕೆ ಎದ್ದು ಹೋಗ್ತಾರೆ ಅಂಥೇಳಿ, ಇವತ್ತು ಪಾರ್ಲಿಮೆಂಟಲ್ಲಿ ಏನು ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ಲಿನ ವಿರುದ್ಧ ಮಾತನಾಡಬೇಕಾದಂಥ ಪ್ರಿಯಾಂಕಾ ಗಾಂಧಿ ಅವರು ಯಾವ ರೀತಿ ಗೈರು ಹಾಜರಾಗಿದ್ರು, ಸೇಮ್ ಬಾಬಾ ಬುಡನ್ಗಿರಿ ವಿಚಾರದಲ್ಲಿ ನಯನಾ ಮೋಟಮ್ನವರು ಅದೇ ಸ್ಟ್ಯಾಂಡನ್ನು ತಗೊಂಡಿದ್ರು. ಇವರು ದತ್ತಪೀಠ ಅಂತೇಳಿ ಅರ್ಧಕ್ಕೆ ಎದ್ದು ಸೀದಾ ಹೋಗ್ತಾರೆ. ಆದರೆ ಒಂದು ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ಅತಿ ಹೆಚ್ಚು ಮೂಡಿಗೆರೆ ಮತ್ತು ಕ್ಷೇತ್ರದಿಂದ ಬೇರೆ ಬೇರೆ ಕಡೆಯಿಂದ ಬರುವಂಥವರು ಮತ್ತು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿರುವಂಥ ಶಾಸಕಿಗೆ ಬಹಳ ದೊಡ್ಡ ಜವಾಬ್ದಾರಿ ಇತ್ತು, ಇದು ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಅನ್ನೋದಕ್ಕೆ. ಆದರೆ ಆ ಕೆಲಸವನ್ನು ಅವ್ರು ಮಾಡಲಿಲ್ಲ. ಅವರ ತಾಯಿ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆಯಾಗಿದ್ದರು, ಮೂಡಿಗೆರೆ ಶಾಸಕಿ ಕೂಡ. ಅವರು ಕೂಡ ಈ ಹಿಂದೆ ದತ್ತ ಜಯಂತಿ ಶುಭ ಕೋರಿ ಬ್ಯಾನರನ್ನು ಹಾಕಿದ್ರು. ಅದೇ ರೀತಿ ನಯನಾ ಮೋಟಮ್ನವರು ದತ್ತಪೀಠ ಅಂತ ಹೇಳಿ ಎದ್ದು ಹೋಗ್ತಾರೆ. ಮೂಡಿಗೆರೆಯ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕಾಗಿದೆ, ಇಂಥ ಶಾಸಕಿ ನಮಗೆ ಬೇಕಾ ಅಂಥೇಳಿ ನೀವು ಪ್ರಶ್ನೆಯನ್ನು ಮಾಡಬೇಕು. ಯಾಕಂತೇಳಿ ಆ ಸದನ ಸಮಿತಿ ಒಳಗಡೆ ನಾನು ಹಾಜರಿದ್ದೆ, ಕಾಂಗ್ರೆಸ್ಸಿನ ಸಾಕಷ್ಟು ಮುಖಂಡರುಗಳು, ಚಿಕ್ಕಮಗಳೂರಿನ ಮುಸಲ್ಮಾನ್ ಮುಖಂಡರುಗಳು ಕೂಡ ಹಾಜರಿದ್ದರು, ಸಂಘ ಪರಿವಾರದವರು ಇದ್ದರು. ಹಾಗಾಗಿ BJPಯ ಹಿಂದೂಗಳ ಅಲ್ಲ, ಸಂಘ ಪರಿವಾರ ಮತ್ತು BJPಯ ವಿರೋಧವನ್ನು ಕಟ್ಕೋಬಾರ್ದು ಮತ್ತು ಅವರ ವಿರುದ್ಧ ಇರುವಂಥ ಓಟುಗಳು ನಾಳೆ ನಷ್ಟ ಆಗುತ್ತೆ. ಮುಸಲ್ಮಾನರು ಕುರಿಗಳ ರೀತಿಯಲ್ಲಿ ಇವರೊಂಥರ ಗುಲಾಮರಾಗಿದ್ದಾರೆ.
ಇವ್ರಿಗೆ ಏನೇ ಮಾಡಿದ್ರು ಕೂಡ ಇವ್ರು ನಮ್ಮನ್ನು ಬಿಟ್ಟು ಹೋಗಲ್ಲ, ನಮ್ಮ ಹಿಂದೆ ಮುಂದೆನೆ ಸುತ್ತಾಡ್ತಾರೆ. ಕೆಲವರ ಅನ್ನ ಅಧಿಕಾರ ಇವರಿಂದ ನಡೀತಾ ಇದೆ. ಇವರಿಗೆ ಜೈ ಜೈಕಾರ ಹಾಕಿದ್ರು ಸಾಕು, ಇವರು ಖಂಡಿತವಾಗ್ಲೂ ಕೂಡ ಮುಸಲ್ಮಾನರು ನಾಯಕರುಗಳು ಅಂತೇಳಿ ಏನು ಇವರು ಹಿಂದೆ ಮುಂದೆ ಸುತ್ತಾಡ್ತೀರಿ, ಖಂಡಿತವಾಗ್ಲೂ ಕೂಡ ನೀವು ನಾಯಕರುಗಳಲ್ಲ. ನಿಮ್ಮ ಹೊಟ್ಟೆಪಾಡಿಗೋಸ್ಕರ, ನಿಮ್ಮ ಅನ್ನಕ್ಕೋಸ್ಕರ, ನಿಮ್ಮ ಸ್ವ ಹಿತಾಸಕ್ತಿಗೋಸ್ಕರ ಅವ್ರ ಹಿಂದೆ ಮುಂದೆ ನಡೀತಿದ್ದೀರಿ ಮತ್ತು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದೀರಿ. ಹಾಗಾಗಿ ಈ ಏನು ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಅಲ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಒಂದು ಸಮಿತಿಯನ್ನು ಮತ್ತೆ ರಚನೆ ಮಾಡಿದೆ. ಅದರಲ್ಲಿ ಎರಡೂ ಸಮಿತಿಯವರು ಕೂಡ ಇರಬೇಕು, ಎರಡೂ ಸಮುದಾಯದವರು ಸಮಾನವಾಗಿ ಇರಬೇಕು ಮತ್ತು ಅಲ್ಲಿಯ ಸಜ್ಜಾದೆ ನಶೀನ್ ಅವರು ಪರ್ಮನೆಂಟ್ ಮೆಂಬರ್ ಆಗಿರ್ತಾರೆ ಅಂತೇಳಿ. ಖಂಡಿತವಾಗ್ಲೂ ಕೂಡ ಇವರು ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ಸ್ಪಷ್ಟವಾದಂಥ ಉಲ್ಲಂಘನೆ ಮಾಡಿದ್ದಾರೆ. ಅದೇ ರೀತಿ ಇವರು ಏನು ಅಲ್ಲಿ ಯಾವ ರೀತಿಯ ಪೂಜೆ ಪುರಸ್ಕಾರಗಳನ್ನು ನಡೀಬೇಕು ಅನ್ನೋದು ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡಬೇಕು. ಉಪಸದನ ಸಮಿತಿಯನ್ನು ಕೂಡ ರಾಜ್ಯ ಸರ್ಕಾರಗಳು ರಚನೆ ಮಾಡ್ತವೆ ಅಂತ ಹೇಳಿದ್ದಾರೆ. ಆದರೆ ಮುಂದಕ್ಕೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು. ಹಾಗಾಗಿ ಪರ್ಮನೆಂಟ್ ಆಗಿ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾವನ್ನು ದತ್ತಪೀಠವನ್ನಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹಾಗಾಗಿ ಈ ವಿಚಾರವನ್ನು ಮುಂದಿನ ಚುನಾವಣೆಯಲ್ಲಿ ಮತ್ತು ಇವರು ಕೊಟ್ಟಿರುವಂಥ ಸುಪ್ರೀಂ ಕೋರ್ಟಿಗೆ ಕೊಟ್ಟಿರುವಂಥ ಎಲ್ಲ ದಾಖಲೆಗಳನ್ನು ಪ್ರತಿಯೊಬ್ಬ ಮತದಾರನ ಕೈಗೆ ಕೊಟ್ಟು ಈ ಕಾಂಗ್ರೆಸ್ ಯಾವ ರೀತಿ ಮೃದು ಹಿಂದುತ್ವ ಇದೆ, ಏನು ಬಿಜೆಪಿ ಮುಂದುಗಡೆಯಿಂದ ಚೂರಿಯನ್ನು ಹಾಕಿದರೆ ಇವರು ಹಿಂದುಗಡೆಯಿಂದ ಚೂರಿಯನ್ನು ಹಾಕ್ತಕ್ಕಂಥವ್ರು, ನಿರಂತರವಾಗಿ ಇವರು ಇದೇ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಸಂಘಟನೆ ಇಲ್ಲ ನಿಮ್ಮ ಒಂದು ಏನು ನಿಮ್ಮ ನಾಯಕತ್ವವನ್ನು ನೀವು ಉಳಿಸ್ಕೋಬೇಕಾದ್ರೆ, ನಿಮ್ಮ ಒಂದು ಸಂಸ್ಕೃತಿಯನ್ನು ನೀವು ಉಳಿಸ್ಕೋಬೇಕಾದ್ರೆ, ನಿಮ್ಮ ಸಮುದಾಯವನ್ನು ಉಳಿಸ್ಕೋಬೇಕಾದ್ರೆ ಪ್ರಶ್ನೆ ಮಾಡೋದನ್ನು ಕಲೀರಿ. ಅಣ್ಣ ಅಚ್ಚ ಬಾತ್ ಕರೆ ಅಂತೇಳಿ ಹೇಳೋದಲ್ಲ. ಇವ್ರನ್ನ ಈದ್ಗಾ ಮಸೀದಿ ದರ್ಗಾಗಳಿಗೆ ಕರ್ಕೊಬಂದು ಇಂದ್ರ ಚಂದ್ರ ಅಂತೇಳಿ ಹೊಗಳಿ ಜನಪ್ರಿಯ ಶಾಸಕರು ಅಂತ ಹೇಳ್ತಾರೆ. ಜನಪ್ರಿಯ ಶಾಸಕರಲ್ಲ, ನಾವು ಇರೋದ್ರಿಂದ ಈ ಮುಸಲ್ಮಾನ್ ಸಮುದಾಯ 100ಕ್ಕೆ 100 ವೋಟ್ ಕೊಟ್ಟಿರೋದ್ರಿಂದ ಇವರು ಶಾಸಕರಾಗಿರುವಂಥದ್ದು. ಹಾಗಾಗಿ ಹೊಗಳೋದು ಬಿಡಿ, ಪ್ರಶ್ನೆ ಮಾಡೋದನ್ನು ಕಲೀರಿ. ಯಾಕೆ ಈ ರೀತಿ ಮಾಡಿದಿರಿ ಅಂತ ಹೇಳಿ ಬೀದಿಯಲ್ಲಿ ಇವ್ರನ್ನ ಪ್ರಶ್ನೆ ಮಾಡೋದನ್ನು ಕಲೀರಿ. ಹಾಗಾಗಿ ಬೇರೆ ಯಾವುದೇ ಸಮುದಾಯಕ್ಕೆ ಇಷ್ಟೊಂದು ದ್ರೋಹವನ್ನು ಇವರು ಮಾಡಲ್ಲ. ಯಾಕಂದರೆ ಅವ್ರಿಗೆ ಪರ್ಯಾಯವಾದಂಥ ರಾಜಕೀಯ ಪಕ್ಷಗಳಿದೆ, ಪರ್ಯಾಯವಾದಂಥ ನಾಯಕತ್ವರಿದೆ. ಇವರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಕೇಳೋದಕ್ಕೆ ಜನ ಇದ್ದಾರೆ. ಆದರೆ ಮುಸ್ಲಿಂ ಸಮುದಾಯಕ್ಕೆ ಇವ್ರು ಬಿಟ್ಟರೆ ಮತ್ತೆ ಯಾರಿದ್ದಾರೆ ಅಂತ ಹೇಳುವಂಥದ್ದು ಇದೆಯಲ್ಲ, ಇವ್ರು ಬಿಟ್ಟರೆ ಬೇರೆ ಯಾರು ಇದ್ದಾರೆ ಅನ್ನೋದಿದೆಯಲ್ಲ, ನಿಮ್ಮ ಗುಲಾಮಗಿರಿ, ನಿಮ್ಮ ಅಸಹಾಯಕತೆ, ಕಣ್ಣೀರು ಹಾಕೋದನ್ನು ಬಿಡಿ, ಪ್ರಶ್ನೆ ಮಾಡೋದನ್ನು ಕಲೀರಿ. ಯಾವತ್ತು ಬೀದಿಗಳು ಖಾಲಿ ಇರ್ತಾವೋ ನಮ್ಮನ್ನು ಆಳುವಂಥವರು ಬಲಾಢ್ಯರಾಗ್ತಾರೆ, ನಮ್ಮ ವಿರುದ್ಧ ಕಾನೂನುಗಳನ್ನು ತರ್ತಾರೆ. ಇವರು ಸರ್ಕಾರಗಳು ಯಾವಾಗ ಹೆದರುತ್ತೆ, ಪೊಲೀಸರನ್ನ ಮುಂದೆ ಮಾಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕುತ್ತೆ. ಹಾಗಾಗಿ ಹೋರಾಟ ಮಾಡೋದು ಕೂಡ ಒಂದು ಪ್ರಜಾಪ್ರಭುತ್ವದ ಸೌಂದರ್ಯನೇ. ಪ್ರಶ್ನೆ ಮಾಡಿ, ಪ್ರಶ್ನೆ ಮಾಡೋದನ್ನು ಕಲೀರಿ. ನೀವು ನಾಯಕರಾಗಿ ಈಗ ನೀವು ನಾಳೆ ನಮಗೆ ಬೆಂಬಲ ಕೊಡಿ, ಇಲ್ಲ ನಮ್ಮ ಜೊತೆಗಿರಿ, ನಾವು ಎಲ್ಲವನ್ನ ಸುಧಾರಣೆ ಮಾಡ್ತೀವಿ ಅಂತ ಅಲ್ಲ. ಅಟ್ಲೀಸ್ಟ್ ನಿನ್ನ ಸಮುದಾಯವನ್ನು, ನಿಮ್ಮ ಮನೆಯನ್ನು ಉಳಿಸ್ಕೊಳ್ಳೋಷ್ಟಾದರೂ ಕೂಡ ಧೈರ್ಯವಂತರಾಗಿ, ನಿಮ್ಮ ಮಸೀದಿ, ನಿಮ್ಮ ದರ್ಗಗಳ ಮೇಲೆ ದಾಳಿಯನ್ನು ಆಗಬೇಕಾದ್ರೆ ಪ್ರಶ್ನೆಗಳನ್ನು ಮಾಡಿ, ಗುಲಾಮರಾಗಿ ಇರಬೇಡಿ. ಕೆಲವು ಚುನಾವಣೆಯ ನಾಯಕತ್ವ ಬರುತ್ತೆ. ಚುನಾವಣೆ ಡಿಕ್ಲೇರ್ ಆದ ತಕ್ಷಣ ಬಿಳಿ ಶರ್ಟು ಬಿಳಿ ಪ್ಯಾಂಟನ್ನು ಹಾಕಿ ಮಸೀದಿಗಳಿಗೆ ಬಂದು ಆ ಪಕ್ಷಕ್ಕೆ ಓಟ್ ಹಾಕಬೇಡಿ, ಇವ್ರಿಗೆ ಹಾಕಬೇಡಿ, ಅವರು ಎ ಟೀಮು, ಇವರು ಬಿಜೆಪಿಯ ಬಿ ಟೀಮು ಅಂತೇಳಿ. ಖಂಡಿತವಾಗ್ಲೂ ಕೂಡ ಬಿಜೆಪಿಯ ಎ ಟೀಮು ಕಾಂಗ್ರೆಸ್ಸೇ, ಬಿ ಟೀಮ್ ಬಿಜೆಪಿ. ಯಾಕಂತೇಳಿ ಬಿಜೆಪಿನ ಇಷ್ಟು ದೊಡ್ಡ ಮಟ್ಟಕ್ಕೆ ಎಲ್ಲ ರೀತಿಯ ಆರ್ಥಿಕ ಸಹಾಯವನ್ನು ಅವರಿಗೆ ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿರುವಂಥದ್ದು ಕಾಂಗ್ರೆಸ್ಸಿನ ಕೊಡುಗೆ. ಹಾಗಾಗಿ ಎ ಟೀಮ್ ಬಿಜೆಪಿ, ಬಿ ಟೀಮ್ ಬಿಜೆಪಿ. ಬಿಜೆಪಿಯ ಎ ಟೀಮ್ ಕಾಂಗ್ರೆಸ್ ಆಗಿರುತ್ತೆ, ಬಿ ಟೀಮ್ ಬಿಜೆಪಿ. ಹಾಗಾಗಿ ಖಂಡಿತವಾಗ್ಲೂ ಕೂಡ ನೀವು ಎ ಬಿ ಇದರಲ್ಲಿ ಹೋಗಬೇಡಿ. ನಿಮ್ಮ ಸಮುದಾಯಕ್ಕೆ ಯಾರು ನಿಮ್ಮ ಪರ ನಿಂತಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ, ಅವ್ರ ಪರ ನೀವು ನಿಲ್ಲಕ್ಕಾಗದಿದ್ರೂ ಕೂಡ ಸುಮ್ಮನೆ ಆದರೂ ಕೂತ್ಕೊಳ್ಳಿ. ಈ ವಿಚಾರವಾಗಿ ಎಲ್ಲ ಮಸೀದಿಗಳಲ್ಲೂ ಎಲ್ಲ ನಾಯಕರುಗಳು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಗುಲಾಮ್ರಾಗೆ ಹುಟ್ಟಿದಿರಿ, ಗುಲಾಮ್ರಾಗೆ ಸಾಯ್ತೀರಿ ಅಂದರೆ ನೀವು ಹಿಂಗೆ ಸಾಯಿರಿ. ನಾವೊಂದಷ್ಟು ಪ್ರಶ್ನೆಗಳನ್ನು ಮಾಡಿ ನಾಳೆ ನಮ್ಮ ಹತ್ರ ಪ್ರಶ್ನೆಯನ್ನು ಮಾಡಿದಾಗ ನಾವು ಉತ್ತರ ಕೊಡೋ ಜಾಗದಲ್ಲಿ ಕೂತಿರ್ತೀವಿ, ನೀವು ಗುಲಾಮರ ಜಾಗದಲ್ಲಿ ಇರ್ತೀರಿ.